ಚಕ್ಕೆ ಒಂದು 3 ವರ್ಷ ಇದು ಬಂದಮೇಲೆ ಈ ಬಾರ್ಕನ್ನು ಕಟ್ ಮಾಡಿ ಅದನ್ನು ನಾವು ಸೌತೆಕಾಯಿ ಥರ ಹೊರದ್ರೆ ನಿಮಗೆ ಆ ಚಕ್ಕೆ ಸಿಕ್ಕುತ್ತೆ. ಅದನ್ನು ಒಣಗಿಸ್ತು ಅಂತಂದರೆ ಚಕ್ಕೆ ಆಗುತ್ತೆ. ಎಷ್ಟೆಷ್ಟು ಪೀಸ್ ಬೇಕು ಅಷ್ಟು ಕಟ್ ಮಾಡ್ಕೊಂಡು ಮಾರಾಟ ಮಾಡ್ಬೋದು. ಒಂದನೇದು. ಎರಡನೇದು ಈ ಎಲೆಗಳು ಎಲ್ಲ ಪಲಾವ್ಗೆ ಬಾತ್ಗೆ ಈ ಎಲೆಗಳನ್ನ ಹಾಕ್ತಾರೆ, ನೀವೆಲ್ಲರೂ ಕೇಳಿದ್ರಿ. ಆಮೇಲೆ ಇದರಲ್ಲಿ ಒಂದು ಹೂವು ಬರುತ್ತೆ. ಹೂವು ಬಂದಿದ್ದು ಕಾಯಾಗಿದ್ದ ಮೊರಟಿ ಮೊಗ್ಗು ಅಂತೇಳಿ ಮಾರ್ತಾರೆ. ಸೊ 3 ಉಪಯೋಗ ಈ ಚಕ್ಕೆನಲ್ಲಿ, 3 ಉಪಯೋಗಗಳು. ಸೊ ಇತ್ತೀಚೆಗೆ ಚಕ್ಕೆ ತೋಟಗಳನ್ನೇ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಹೌದು ಹೌದು ಹೌದು. ನಾವೇ ನಮ್ಮ ತೋಟದಲ್ಲಿ ಒಂದು 2-3 ಗಿಡ ಹಾಕೊಂಡ್ರೆ ಹಾಂ, ನಾವು ಕೊಂಡ್ಕೊಳ್ಳೋದೇ ತಪ್ಪಲ್ಲ ಸರ್. ನಿಮ್ಮ ಮನೆಗೆ ಏನು 2-3 ಗಿಡದ ಬಳಸ್ತೀರಾ? ನಿಮ್ಮ ರೋಡ್ಗೆ ಆಗುತ್ತೆ, ಪೂರ್ತಿ ನಿಮ್ಮ ಬೀದಿಗೆ ಆಗುತ್ತೆ, ಅಷ್ಟು ಬರುತ್ತೆ ಇದರಲ್ಲಿ. ಚಕ್ಕೆ ಸಿಕ್ತೆ, ಚಕ್ಕೆ ಪಲಾವ್ ಎಲೆ ಸಿಗ್ತದೆ, ಈ ಇದು ಮರಾಠಿ ಮೊಗ್ಗು ಎಲ್ಲ ಮಸಾಲೆ ಪದಾರ್ಥಗಳು ಸಿಕ್ಕುತ್ತೆ. ಕವರಲ್ಲಿ ಹೋಗಿ ಪಲಾವ್ ಎಲೆ ತರೋ ಬದಲು ನಮ್ಮ ಮನೇಲೆ ಸಿಗುವಂಥದ್ದು ನ್ಯಾಚುರಲ್ ಆಗಿ ಹಾಕಿ ಅದು ಒಣಗಿಸಿದ್ದು ತಿಂದರೆ ಇನ್ನೂ ಒಳ್ಳೆ ಅರೋಮ ಬರಲ್ಲ. ಈ ಹಸಿ ತೊಗೊಂಡೋಗಿ ಹಾಕ್ತಾರೆ ನಿಮ್ಮ ಪಲಾವ್ಗೆ ಬಾತ್ಗೆ, ತುಂಬ ಒಳ್ಳೆ ಸುವಾಸನೆ ಕೊಡುತ್ತೆ. ಪ್ಲಸ್ ಒಳ್ಳೆ ನಿಮಗೆ ಘಮ ಬರುತ್ತೆ ನಿಮ್ಮ ಅಡುಗೆನಲ್ಲಿ.